ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಶೋಭಾಸ್ ಕ್ವೀನ್ ಯುಕ್ತಮಿ ಮಿನಿ ಬ್ಲಾಗ್. ಲಾಸ್ಟ್ ವೀಕಿಂದ ನಾನು ಯಾವುದೇ ವೀಡಿಯೋಸ್ ಮಾಡಿರಲಿಲ್ಲ. ಯಾಕಂದರೆ ನಮ್ಮ ಹಸ್ಬೆಂಡವರಲ್ಲಿ ಮತ್ತು ನಮ್ಮ ತವ್ರ ಮನೆಯಲ್ಲಿ ಕಾರ್ತಿಕ ಹಬ್ಬ ಇರೋದ್ರಿಂದ ನಾವು ಅಲ್ಲೋಗಿದ್ವಿ. ಸೊ ಮನೇಲಿ ಹಬ್ಬ ಅಂದರೆ ಕೆಲಸ, ಜನ, ಬೀಗರು ಎಲ್ಲ ಇರ್ತಾರೆ. ಸೊ ಯಾವುದೇ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಡುಗೆ ಮಾಡೋದು, ಬಂದವರಿಗೆಲ್ಲ ನೋಡ್ಕೊಳ್ಳೋದು ಅದೇ ಆಗೋಯಿತು. ಸೊ ತುಂಬ ಗ್ಯಾಪ್ ಆಯಿತು. ನಾವು ಊರಿಂದ ಬಂದಮೇಲೆ ಮನೇಲಿ ಯಾವುದೇ ತರಕಾರಿ ಏನೂ ಇರಲಿಲ್ಲ. ಹಾಗಾಗಿ ನಾನು ಸಾಂಬಾರು ಏನು ಮಾಡೋಣ ಅಂತ ಅಂದ್ಕೊತಿದ್ದೆ. ನಿನ್ನೆ ಮಧ್ಯಾಹ್ನ ಸಾಂಬಾರು ಮಾಡೋಕ್ಕೆ ಯಾವುದೇ ತರಕಾರಿ ಇಲ್ದಿರೋದ್ರಿಂದ ರಸಮ್ ಮಾಡೋಣ, ತುಂಬ ದಿನ ಆಯಿತು. ಆ ರಸಮ್ ಕೂಡ ತಿಂದಿರಲಿಲ್ಲ. ಇದು ಜಸ್ಟ್ ಒಂದು 8 ನಿಮಿಷದಲ್ಲಿ ಮಾಡೋ ರಸಮ್ಮು. ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈಸಿ ಕೂಡ. ಯಾವ ವರ್ಕಿಂಗ್ ವುಮೆನ್ಸಿಗೆ ಅಥವಾ ತರಕಾರಿ ಇಲ್ಲದಾಗ ಬ್ಯಾಚುಲರ್ಸಿಗೆ ತುಂಬ ಈಸಿ ಇದನ್ನು ಮಾಡೋದು. ಏನಿಲ್ಲ, 2 ಟೊಮೊಟೊ ಹಣ್ಣು, 4 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, ಒಂದು ಈರುಳ್ಳಿ ಇದ್ದರೆ ಸಾಕು. ನಾನಿಲ್ಲೊಂದು ಫಸ್ಟು ಟೊಮೆಟೊ, 2 ಟೊಮೆಟೊ, 2 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೇಯಿಸ್ಕೊಂಡಿದ್ದೀನಿ. 3 ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ. ಬೇಯಿಸ್ಕೊಂಡಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮೆಣಸಿನಕಾಳು ತುಂಬ ಅಂದರೆ ಒಳ್ಳೆಯದು. ಗಂಟ್ಲಿಗೂ ಕೂಡ ಕಫ ಎಲ್ಲ ಇದ್ದರೆ ಹೋಗುತ್ತೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೆಣಸಿನ್ಕಾಳು ಹಾಕಿದರೆ. ನಾವು ಒಂದು ಏನಪ್ಪ ಅಂದರೆ ರಸಮ್ನ ತುಂಬ ವೆರೈಟೀಸಾಗಿ ಮಾಡ್ಬೋದು. ಬೇಳೆ ಬೇಯಿಸ್ಕೊಂಡು ಮಾಡ್ತಾರೆ ಕೆಲವೊಬ್ಬರು, ಬೇರೆ ಬೇರೆ ಥರ ತುಂಬ ವೆರೈಟೀಸ್ ಇದ್ದಾವೆ. ಸೊ ನಾನು ಇದು ಈಸಿ ಮತ್ತು ಕ್ವಿಕ್ಕಾಗಿ ಮಾಡೋ ರಸಮ್ ಮಾಡಿದ್ದೀನಿ. ಮಧ್ಯಾಹ್ನ ತುಂಬ ಲೇಟಾಗಿತ್ತು. ಸೊ ಊಟ ಮಾಡೋಕ್ಕೆ ನನ್ನ ಮಗಳಿಗೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಬೇಗ ಆಗೋ ರಸಮ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಏನಪ್ಪ ಅಂದರೆ ಗೆಸ್ಟ್ಗಳು ಮನೆಗೆ ಬೇಗ ಬಂದಾಗ ಈಸಿಯಾಗಿ ಸಾಂಬಾರು ಕಡಿಮೆ ಇದ್ದಾಗೂ ಕೂಡ ಅನ್ನ ಸಾಂಬಾರು, ಅನ್ನ ರಸಮ್ ಎರಡೂ ಒಟ್ಟಿಗೆ ಚೆನ್ನಾಗಿರುತ್ತೆ ಮಾಡಿದಾಗ. ನಾನು ಇದನ್ನು ಮಿಕ್ಸಿ ಮಾಡಿಕೊಂಡು ನಾವು ಟೊಮೆಟೊ ಏನು ಬೇಯಿಸಿರ್ತೀವಲ್ಲ ಅದೇ ಪಾತ್ರೆಗೆ ಮಿಕ್ಸಿ ಮಾಡಿರೋ ಮಿಶ್ರಣ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಂಡಿದ್ದೀನಿ. 2 ನಿಮಿಷ ಚೆನ್ನಾಗಿ ಕುದ್ದಾದಮೇಲೆ ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಹಿಂಗೆ ಬೇಕಾದರೆ ಹಾಕ್ಕೊಳ್ರಿ. ನಾವು ಹಿಂಗೆ ಜಾಸ್ತಿ ಯೂಸ್ ಮಾಡಲ್ಲ. ಹಿಂಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಟೇಸ್ಟು. ಅದನ್ನ ಹಾಕ್ಕೊಂಡು ಏನಪ್ಪ ಅಂದರೆ ಒಂದು 5 ನಿಮಿಷ ಕುದಿಸ್ಕೋಬೇಕು. 5 ನಿಮಿಷನೂ ಬೇಡ, ಆಲ್ರೆಡಿ ಕುದ್ದಿರುತ್ತಲ್ಲ. ಮತ್ತೊಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾಗಿರೋ ರಸಮ್ ರೆಡಿ ಆಗುತ್ತೆ. ಅದಕ್ಕೆ ಬಿಸಿ ಅನ್ನ, ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನು ರಸಮ್ ಮಾಡೋ ಟೈಮಲ್ಲಿ ನನ್ನ ಮಗಳು ಟೆಂಟ್ ಹೌಸ್ನ ಕಟ್ತಾ ಇದ್ಲು, ಮತ್ತು ಅದನ್ನು ತೆಗಿತಾ ಇದ್ಲು, ಏನೇನೋ ಕಿತಾಪತಿ ಮಾಡ್ತಾಯಿದ್ಲು. ಅವಳು ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ಸೊ ನಾನು ಅಡುಗೆ ಮಾಡೋ ಟೈಮಲ್ಲಿ ಅವಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ಏನಾದರೂ ಮಾಡಲಿ ಅಂತ ಬಿಟ್ಟಿರ್ತೀನಿ. ಸೊ ಅವಳಿಗೆ ಟೆಂಟ್ ಹೌಸ್ ಅಂದರೆ ತುಂಬ ಇಷ್ಟ ಆಗಿದೆ ಇವಾಗೆಲ್ಲ. ಅದನ್ನು ಪದೇ ಪದೇ ತೆಗಿಯೋದು, ಹಾಕೋದು ಅದನ್ನು ಮಾಡ್ತಾನೇ ಇರ್ತಾಳೆ. ಆಮೇಲೆ ಅವಳ ಬರ್ತ್ಡೇ ಆಲ್ಬಮ್ಸು ಮತ್ತು ಏನಪ್ಪ ತೊಟ್ಲು ಶಾಸ್ತ್ರದ ಫೋಟೋಸ್ನೆಲ್ಲ ನೋಡ್ತಾ ಇರ್ತಾಳೆ. ಇವ್ರು ಯಾರು, ಅವ್ರು ಯಾರು ಅಂತ ಕೇಳ್ತಾ ಇರ್ತಾಳೆ. ಅವರು ನಮ್ಮ ಮನೆಗೆಲ್ಲ ಫೋಟೋದಲ್ಲಿರೋರು ನಮ್ಮ ಮನೆಗೆ ಬಂದಾಗ ಅವ್ರನ್ನ ಫೈಂಡ್ ಔಟ್ ಮಾಡ್ತಾಳೆ. ಅಮ್ಮ ಇವರು ಬಂದಿದ್ರಲ್ಲ, ಇವ್ರು ಫೋಟೋದಲ್ಲಿ ಇದ್ರಲ್ಲ ಅಂತ ಫೈಂಡ್ ಔಟ್ ಮಾಡ್ತಾಳೆ. ಮೊನ್ನೆ ಹಬ್ಬಕ್ಕೆಲ್ಲ ಜನ ಬಂದಾಗ ಆ ಫೋಟೋದಲ್ಲಿರೋರು ಇದ್ರಲ್ಲ, ಸೊ ಅವರನ್ನೆಲ್ಲ ಫೈಂಡ್ ಔಟ್ ಮಾಡೋಳು. ಅಮ್ಮ ಇವರು ಬಂದಿದ್ದರು ನನ್ನ ಬರ್ತಡೆಗೆ, ಇವ್ರು ಬಂದಿದ್ದರು ಅಂತ ಹೇಳೋಳು. ಆವಾಗ ತುಂಬ ಖುಷಿ ಆಗ್ತಾಯಿತ್ತು. ಸೊ ಅವರನ್ನೆಲ್ಲ ನೆನ್ಪಿಟ್ಕೊಂಡಿದ್ದಾಳೆ ಅಂತ ಮನೇಲೆಲ್ಲ ಎಲ್ಲ ಐಟಮ್ಸ್ನೆಲ್ಲ ಹರಡಿರ್ತಾಳೆ. ನಾವು ಎಷ್ಟೇ ಕ್ಲೀನ್ ಮಾಡಿದರೂ ನಮ್ಮ ಮನೆ 5 ನಿಮಿಷಕ್ಕೆ ಎಲ್ಲ ಫುಲ್ಲು ಗಲೀಜು ಮಾಡಿ ಎಲ್ಲ ಆಟ ಸಾಮಾನು ಎಲ್ಲ ಬಿಸಾಕಿ ಆರಾಮಾಗಿ ಸೈಕಲ್ ಓಡಿಸ್ಕೊಂಡು ಹೋಗ್ಬಿಡ್ತಾಳೆ. ಅವಳಿಗೇನೇನೋ ಈ ಥರ ಎಲ್ಲ ಐಟಮ್ಸ್ನೆಲ್ಲ ಹರಡ್ಕೊಂಡು ಆಟಾಡೋದಂದರೆ ತುಂಬ ಇಷ್ಟ. ಸೊ ನಾವು ಹಾಗಾಗೇನೋ ಅವಳಿಗೆ ಇದು ಮಾಡಲ್ಲ. ಅವಳು ಹೇಗಿರ್ತಾಳೋ ಹಾಗೆ ಬಿಟ್ಬಿಡ್ತೀವಿ. ಮಕ್ಕಳು ಆ ಥರ ಆಟಾಡಿದರೆ ಏನೋ ಅವ್ರ ಮೈಂಡು ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇರ್ತೀವಿ. ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ.
ಏನು ನೋಡ್ತಿದೀಯ? ಯಾವ ಫೋಟೋಮ್ಮ? ಏನು ಹುಡುಕ್ತಾ ಇದೀಯಾ?